ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಲಸಿನಕಾಯಿ ಚಿಪ್ಸ್. ಈ ಒಂದು ಹಲಸಿನಕಾಯಿ ಚಿಪ್ಸ್ನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದೆಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಹಲಸಿನಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಹಲಸಿನಕಾಯಿ ಚೆನ್ನಾಗಿ ಬೆಳೆದಿರಬೇಕು. ಹಾಗೆ ಹಲಸಿನಕಾಯಿ ಚಿಗುರಾಗಿದ್ರು ಅಥವಾ ಹಣ್ಣಿಗೆ ಬಂದಿದ್ರು ಆ ಹಲಸಿನಕಾಯಿಂದ ಮಾಡಿರೋ ಚಿಪ್ಸು ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ಅದಕ್ಕಂತಾನೆ ನೀವು ಒಂದು 4 ಸೊಳೆಯನ್ನು ಹಚ್ಚಿಕೊಂಡು ಫ್ರೈ ಮಾಡಿ ನೋಡಿ. ಅದು ಗರಿಗರಿಯಾಗಿ ಬರುತ್ತೋ ಇಲ್ಲವೋ ಮೆತ್ತಗಾಗುತ್ತೋ ಅಂತ ನೋಡಿ ಈ ಚಿಪ್ಸನ್ನು ಮುಂದುವರಿಸಿ. ಇವಾಗ ಮೊದಲಿಗೆ ಚಿಪ್ಸ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹಲಸಿನಕಾಯಿಯನ್ನು 2 ಭಾಗವಾಗಿ ಕತ್ತರಿಸಿಕೊಂಡು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವುದರಿಂದ ಅದರಲ್ಲಿರುವ ದಾಣಿ ಹಾಗೂ ಸಾರಿಯನ್ನು ಬೇರ್ಪಡಿಸಲು ಸುಲಭವಾಗುತ್ತೆ. ಹಾಗೆ ಎಲ್ಲ ಸೊಳೆಗಳನ್ನು ಇದೇ ರೀತಿಯಾಗಿ ಬೇರ್ಪಡಿಸಿಕೊಳ್ಳಿ. ನಂತರ ಒಂದು ಚಾಕುವಿನ ಸಹಾಯದಿಂದ ನಾವು ಬಿಡಿಸಿಟ್ಟುಕೊಂಡಂತಹ ಸೊಳೆಯನ್ನು ಉದ್ದವಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಅದು ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟೇ ಬೇಗ ಬೇಯುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಸೊಳೆಗಳನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಹಾಗೆ ನಾವಿಲ್ಲಿ ಕಟ್ಟಿಗೆ ಒಲೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ನೀವು ಯಾವ ಒಲೆಯನ್ನಾದರೂ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ನಾವಿಲ್ಲಿ ಚಿಪ್ಸನ್ನು ಕರಿಯಲು ಒಂದು ಬಾಣಲೆಯನ್ನು ಇಡುತ್ತಿದ್ದೇವೆ. ಅದಕ್ಕೆ 1 ಲೀಟರ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಬೆಂಕಿ ಏನು ಜಾಸ್ತಿ ಬೇಡ, ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಎಣ್ಣೆ ಬಿಸಿ ಆಗುವವರೆಗೆ ಇದನ್ನು ಬಿಡಿ. ಹಾಗೆ ಎಣ್ಣೆ ಬಿಸಿ ಆಗ್ತಾ ಇರಲಿ. ಇವಾಗ ಒಂದು ಗ್ಲಾಸ್ ಅಥವಾ ಬೌಲ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಅರ್ಧ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಯಾಕೆ ಹೀಗೆ ಉಪ್ಪಿಗೆ ನೀರನ್ನು ಹಾಕುವುದೆಂದರೆ ಕೆಲವರು ಚಿಪ್ಸನ್ನು ಕರಿದು ತೆಗೆದ ಮೇಲೆ ಉಪ್ಪನ್ನು ಹಾಕ್ತಾರೆ. ಹಾಗೆ ಹಾಕುವುದರಿಂದ ಚಿಪ್ಸ್ ಬೇಗನೆ ಮೆತ್ತಗಾಗುತ್ತೆ. ಹಾಗಾಗಿ ಈ ಉಪ್ಪು ನೀರನ್ನು ಬಳಸುವುದರಿಂದ ಚಿಪ್ಸ್ ಬೇಗನೆ ಮೆತ್ತಗಾಗುವುದಿಲ್ಲ. ಆದ್ದರಿಂದ ಈ ಉಪ್ಪು ನೀರನ್ನು ಮಾಡಿ ಇಟ್ಟುಕೊಳ್ಳಿ. ಇದನ್ನು ಹೇಗೆ ಹಾಕುವುದೆಂದು ಹೇಳ್ತೇನೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಚಿಪ್ಸ್ ಅನ್ನು ಹಾಕಿ ನೋಡಿ. ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಬೆಂಕಿ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಇವಾಗ ಹಚ್ಚಿಟ್ಟುಕೊಂಡ ಹಲಸಿನಕಾಯಿ ತುಂಡುಗಳನ್ನು ಎಣ್ಣೆಯಲ್ಲಿ ನಿಧಾನವಾಗಿ ಹಾಕಿ. ಎಣ್ಣೆ ಮೇಲೆ ಬರುತ್ತೆ, ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ಳಿ. ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಗುಚಿ. ಹಾಗೆ ಇದನ್ನು 5 ನಿಮಿಷ ಫ್ರೈ ಆಗಲು ಬಿಡಿ. 5 ನಿಮಿಷವಾಗಿದೆ. ಈಗ ನೀವು ರೆಡಿ ಮಾಡಿ ಇಟ್ಟುಕೊಂಡ ಉಪ್ಪು ನೀರನ್ನು 2 ಟೀ ಸ್ಪೂನಷ್ಟು ಇದಕ್ಕೆ ಹಾಕಿ. ಈ ಉಪ್ಪು ನೀರು ಸೇರಿಸುವಾಗ ಹುಷಾರು. ಎಣ್ಣೆ ಜೊತೆಗೆ ಉಪ್ಪು ನೀರು ಸೇರಿದಾಗ ಎಣ್ಣೆ ಹೊರಗೆ ಸೀರುತ್ತದೆ. ಈಗ ಉಪ್ಪು ನೀರು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಚಿಪ್ಸ್ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಜರಡಿಗೆ ಅಥವಾ ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನಂತರ ಉಳಿದ ಹಲಸಿನಕಾಯಿ ತುಂಡುಗಳನ್ನು ಇನ್ನೊಂದು ಸಾರಿ ಹಾಕಿ ಕರಿಯಿರಿ. ಇದಕ್ಕೂ ಹಾಗೆ 5 ನಿಮಿಷ ಬಿಟ್ಟು ಉಪ್ಪನ್ನು ಸೇರಿಸಿ. ಆದರೆ ಇವಾಗ ಮಾತ್ರ ಜಾಸ್ತಿ ಉಪ್ಪು ಸೇರಿಸುವುದು ಬೇಡ. ಯಾಕಂದರೆ ಮೊದಲಿಗೆ ಹಾಕಿರೋ ಉಪ್ಪಿನ ಅಂಶ ಈ ಎಣ್ಣೆಯಲ್ಲಿ ಇರುತ್ತೆ. ಹಾಗಾಗಿ ಒಂದು ಚಿಪ್ಸನ್ನು ನೋಡಿ ಇದಕ್ಕೆ ಉಪ್ಪನ್ನು ಸೇರಿಸಿಕೊಳ್ಳಿ. ನೋಡಿ, ಈ ರೀತಿ ಕಲರ್ ಬಂದ ಮೇಲೆ ತೆಗೆಯಿರಿ. ಇದು ಇನ್ನೂ ಜಾಸ್ತಿ ಕಲರ್ ಬಂದರೆ ತಿನ್ನಲಿಕ್ಕೆ ಚೆನ್ನಾಗಿರುವುದಿಲ್ಲ. ಇದು ಎಣ್ಣೆಯಿಂದ ತೆಗೆದಾಗ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಆಗ ತಿನ್ನಲು ಕರಟಿರುವ ಫ್ಲೇವರ್ ಬರುತ್ತೆ. ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಟುಕೊಳ್ಳಿ. ಇವಾಗ 2 ಸಾರಿ ಕರಿದಂಥ ಚಿಪ್ಸನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸಿ. ಹಾಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಉಪ್ಪನ್ನು ಸೇರಿಸಬೇಡಿ. ನಿಮಗೆ ಖಾರ ಜಾಸ್ತಿ ಆದರೆ ಅಥವಾ ಇಷ್ಟಪಡದೇ ಇದ್ದಲ್ಲಿ ಖಾರವನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇದನ್ನು ಯಾವಾಗ ಬೇಕಾದರೂ ತಿನ್ನಬಹುದು. ಮಳೆಗಾಲದಲ್ಲಂತೂ 1 ಗ್ಲಾಸ್ ಟೀ ಜೊತೆ ತಿನ್ನಲು ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ
ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ಚಿಪ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.